ಧೈರ್ಯದಿಂದ ದಿಟ್ಟವಾಗಿ ನಮ್ಮ ಸುದ್ದಿ ನಿಮ್ಮ ನಂಬಿಕೆ ವೀಕ್ಷಿಸಿ ಬಾಬಾ ಸಾಹೇಬ್ ನ್ಯೂಸ್. 16 ವರ್ಷಗಳಿಂದ ಅಭಿವೃದ್ಧಿ ಕಾಣದ ಕರ್ನಾಟಕದ ಗೃಹ ಮಂಡಳಿ ಬಡಾವಣೆ. ರಸ್ತೆಗಳಿಲ್ಲ, ಗಟಾರಿಲ್ಲ. ಅತಿ ಹೆಚ್ಚು ಮಳೆ ಬಂದರೆ ಕೆಸರಿನ ಗದ್ದೆಯಂತೆ ಕಾಣುತ್ತಿರುವ ರಸ್ತೆಗಳು. ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಬಂಕಾಪುರ ಪುರಸಭೆ ಕಾರ್ಯಾಲಯದ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ 1ರಲ್ಲಿ ಕರ್ನಾಟಕದ ಗೃಹ ಮಂಡಳಿ ಬಡಾವಣೆಯಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳು ಇಲ್ಲವೇ ಇಲ್ಲ. ಮಳೆ ಬಂದರೆ ಪ್ರವಾಹದಂತೆ ಕಾಣುವ ಗೃಹ ಮಂಡಳಿ ಬಡಾವಣೆ. ಇದೇ ಬಡಾವಣೆಯ ಕಾಮಗಾರಿಗಳಿಗೆ ಮೊನ್ನೆಯಷ್ಟೇ 55 ಲಕ್ಷಗಳ ಟೆಂಡರ್ ಕರೆಯಲಾಗಿತ್ತು. ಪುರಸಭೆ ಸಾಮಾನ್ಯ ಸಭೆಯಲ್ಲಿ ಟೆಂಡರ್ ರದ್ದುಗೊಳಿಸಿ ಧೋಕಾ. ಯಾವುದೇ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಕ್ಯಾರೆ ಎನ್ನದ ಅಧಿಕಾರಿಗಳು. ಅನಧಿಕೃತ ಬಡಾವಣೆಗಳ ಜೀರ್ಣೋದ್ಧಾರ ಆಗುತ್ತಿರುವ ಕಾಲದಲ್ಲಿ ಈ ಅಧಿಕೃತ ಬಡಾವಣೆಗೆ ಪುರಸಭೆ ಬಂಕಾಪುರ ಇಂದ ಅನ್ಯಾಯ. ಮುನ್ಸಿಪಲ್ ಕಾಯ್ದೆಗಳ ಅನ್ವಯ ಯಾವುದೇ ರಸ್ತೆಯಾಗಲಿ ಚರಂಡಿ ಅಭಿವೃದ್ಧಿ ಮಾಡದೆ ಈ ಬಡಾವಣೆಯನ್ನು ನಿರ್ಲಕ್ಷಿಸುವ ಹುನ್ನಾರವನ್ನು ಬಂಕಾಪುರ ಪುರಸಭೆಯ ಅಧಿಕಾರಿಗಳು ಮಾಡಿದ್ದಾರೆ. ಕಾರಣ ಬಂಕಾಪುರ ಕರ್ನಾಟಕ ಗೃಹ ಮಂಡಳಿ ಬಡಾವಣೆಯ 3ನೇ ಕ್ರಾಸ್ನ ಕೊನೆಯ ಹಂತದ ಮನೆಗಳು ಜಲಾವೃತ ಆಗುವ ಹಂತದಲ್ಲಿ ಇವೆ. ಈ ಬಗ್ಗೆ ಸ್ಥಳೀಯವಾಗಿ ಪುರಸಭೆಯಲ್ಲಿ ಹಾಗೂ ಉಪವಿಭಾಗಾಧಿಕಾರಿಗಳಲ್ಲಿ, ಜಿಲ್ಲಾ ನಗರಾಭಿವೃದ್ಧಿ ಕೋಶದಲ್ಲಿ ಮತ್ತು ಈ ಹಿಂದಿನ ಜಿಲ್ಲಾಧಿಕಾರಿಗಳಿಗೆ ಮಳೆ ಪ್ರಾರಂಭದಲ್ಲಿ ಪೂರ್ವದಲ್ಲಿ ಸಾಕಷ್ಟು ಮನವಿ, ದೂರು, ಅರ್ಜಿಗಳನ್ನು ಮಾಡಿರುತ್ತೇವೆ. ಆದರೂ ಈವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ. ಮಳೆಯ ನೀರು ಮುಂದೆ ಹೋಗಲು ಪರ್ಯಾಯ ಮಾರ್ಗವನ್ನು ಸಹ ಮಾಡಿಲ್ಲ. ಈಗ ನಮ್ಮ ಮನೆಗಳು ಜಲಾವೃತ ಆಗುವ ಭೀತಿಯಲ್ಲಿ ನಾವು ವಾಸಿಸುವಂತಾಗಿದೆ. ಆದ್ದರಿಂದ ಮಾನ್ಯರು ಸ್ಥಳೀಯವಾಗಿ ಅಧಿಕಾರಿಗಳಿಗೆ ಈ ಬಗ್ಗೆ ನೀರು ನಿಲ್ಲದಿರುವ ತರಹ ಪರಿಹಾರ ಕಂಡುಕೊಳ್ಳಲು ಮಾನ್ಯರು ನಿರ್ದೇಶನ ನೀಡಬೇಕು ಎಂದು ಸಾರ್ವಜನಿಕ ಹಿತಾಸಕ್ತಿ ಪರವಾಗಿ ಬಡಾವಣೆ ನಿವಾಸಿಗಳಾದ ಯಲ್ಲುಬಾಯಿ ಬಾಬುಸಿಂಗ್ ಅವರು, ರೂಪಾ ಭಜಂತ್ರಿ, ದಮಂತಿಬಾಯಿ ಹಾಗೂ ಹಿರಿಯ ನಾಗರಿಕರಾದ ಹಿರೇಮಠ್ ಮತ್ತು ಪಿತಾಂಬರ್ ಸಿಂಗ್ ಬಾಬುಸಿಂಗ್ ಅವರು, ನಾಲ್ಬಂದ್ ಹಾಗೂ ಸಾಮಾಜಿಕ ಹೋರಾಟಗಾರ ದೀಪಕ್ ಉಪಡೆಯವರು ನಮ್ಮ ವಾಹಿನಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ನಮ್ಮ ಹೆಸರು ಇರಾಮ್ರಿ. ಹೇಳ್ರಿ, ಏನಾಗೈತಿಲ್ಲ? ಏನಾಗೈತಿ ನೋಡ್ತೀರೇನು? ಮಕ್ಕಳು ಮರಿ ಹೆಂಗ್ ಆಡ್ಬೇಕು, ಏನ್ ತನ್ನ ಮಣ್ಕಾಲ್ ಮಠ ನೀರಾಗ ಹೋಗ್ಬೇಕು, ಹುಳ ಉಪ್ಪುಡಿ ನೀವೇನ್ ಮಾಡಕ ಇಲ್ಲ. ರೆಡಿ ದಿನ ಅಡ್ಡಾಡೋದು ಮಕ್ಕಳು ಮರಿ. ನಿಮ್ಮ ಹೆಸರೇನ್ರಿ ಅಮ್ಮರ? ಹೇಳೇ ನೋಡ್ರಿ ಅನ್ನೋದು. ರೋಡ್ ಗಟ್ರ ಇಲ್ಲ, ರೋಡ್ ಗಟ್ರಿ ಇಲ್ಲ ಅನ್ನೋದು ಹೇಳ್ರಿ. ರೋಡ್ ನೋಡ್ರಿ ವಾಸನಿ ಇರ್ತಾವ್ರಿ, ಸೊಳ್ಳಿ ಬರ್ತಾವ್. ಏನ್ ಮಾಡ್ಬೇಕ್ ಮತ್ತೆ? ಕಮ್ಮ ಕುಡಿಯಾಕ ನೀವ್ ಬಿಡ್ರಿ. ಮೆಂಬರ್ ಯಾರಿ ನಿಮ್ಮ ವಾರ್ಡಿಂದ? ನಮ್ ಮೆಂಬರ್ ಎಲ್ಲ ಹೋಗ್ಯಾನ್ರಿ. ಎಲ್ಲಿ ಹೋಗ್ಯಾನ್ರಿ? ಎಲ್ಲಿ ಹೋಗ್ಯಾನನ್ರಿ ಹೇಳೇ ಇಲ್ಲ. ಹೇಳೇ ಇಲ್ಲ? ನಾವ್ ಹೇಳಿದ್ರು ಏನ್ ಒಳ್ಳೆ ನೋಡಂಗಿಲ್ರಿ. ಅವ್ರು ಇಲೆಕ್ಷನ್ ಹಾಕನ್ನ ಕಷ್ಟ ಬರ್ತಾರೆ. ಇಲೆಕ್ಷನ್ ನೋಡಕ್ ಬರಂಗಿಲ್ಲ. ಇಲೆಕ್ಷನ್ ನಾಗ ಓಟ್ ಹಾಕಂತ ಅಷ್ಟೇ ಹೇಳ್ತಾರ. ಅಷ್ಟೇ ಹೇಳೋದ್ರಿ. ಇಲೆಕ್ಷನ್ ಬಂದಾಗ ಯಪ್ಪ ಇಲೆಕ್ಷನ್ ಆದ್ಮ್ಯಾಗ ನೀನ್ ಯಾರಪ್ಪ? ಅನ್ನಂಗಿಲ್ಲ, ಸತ್ತಿರ ಅನ್ನಂಗಿಲ್ಲ. ಹೋಗ್ತಾರ ಹಾಕಿಸ್. ಅಕ್ಕರ್ ನಿಮ್ಮ ಹೆಸರ್ರಿ? ರೂಪಾ. ಸರ್ ನಿಮ್ಮ ಏನ್ರಿ? ರೂಪಾ ಶೇಖಪ್ಪ ಭಜಂತ್ರಿ. ಏನ್ ಸಮಸ್ಯೆ ಇದ್ರಿ? ಕಾಲುವೆ ನೀರ್ ಹೋಗಂಗಿಲ್ರಿ. ಒಟ್ಟು ಮಳೆಗಾಲ ಬಂತಂದ್ರ ಫುಲ್ ಆ ಕಲ್ಲಿನವರೆಗೂ ನೀರ್ ಬರ್ತೈತ್ರಿ. ಹ್ಞೂನ್ರಿ. ಈಗ ಕಾಲುವೆ ನೀರ್ ಹೋಗ್ಲ ಇದರಿಂದ ಬಾಳ ತೊಂದ್ರೆ ಆಗೈತ್ರಿ. ಇದು ಎಣ್ಣೆ ಸೈಡ್ ಹೌದಲ್ರಿ? ಇದು ಏನ್ರಿ ಎಣ್ಣೆ ಆಗಿದ್ ಸೈಡ್ ಹೌದಲ್ರಿ? ಟ್ಯಾಕ್ಸ್ ಕಟ್ಟಾಕುಂತಿರಲ್ಲ ನೀವು ಕಟ್ತಾ ಇದಾವ್ರಿ ಪುರಸಭೆಗೆ? ಹ್ಞೂನ್ರಿ. ಎಷ್ಟು ವರ್ಷ ಆತ್ರಿ ಕಟ್ಟಾಕುಂತ? 15 ವರ್ಷ ಆತ್ರಿ. 15 ವರ್ಷ ಆತು ಟ್ಯಾಕ್ಸ್ ಕಟ್ಟಾಕುಂತ. ಅವ್ರ ಗಮನಕ್ಕೆ ತೊಗೊಂಬಂದಿರಿ ನೀವು? ಹೇಳೇವ್ರಿ, ಈಗ ಬಾಳ ಸಲ ಬಂದಾಗ ಹೇಳೇವ್ರಿ ನಾವು. ನಿಮ್ಮ ವಾರ್ಡ್ ನಿಮ್ಮ ಮೆಂಬರ್ ಯಾರ್ರಿ? ಅಲ್ವಾಳ್ರಿ. ಹೆಸರೇನ್ರಿ ಅವ್ರದ್ದು? ರಾಜು ಅಳವಳ್ಳಿ. ಹ್ಞೂನ್ರಿ. ರಾಜು ಅಳವಳ್ಳಿ ಅವ್ರು ಬರಂಗಿಲ್ಲ ಇಲ್ಲಿ ಬರಂಗಿಲ್ಲ ಬಿಡ್ರಿ. ಓಟ್ಗೆ ಅಷ್ಟೇ. ಇಲೆಕ್ಷನ್ ಇದ್ದಾಗ ಯಪ್ಪ, ಇಲೆಕ್ಷನ್ ಆದ್ಮ್ಯಾಗ ನೀನಾರಪ್ಪ. ಹೌದಾ? ಹಿಂಗ್ ನಡ್ತೈತಿ ಪರಿಸ್ಥಿತಿ. ಮತ್ತು ಅವ್ರಿಗೆ ಹೇಳಿದ್ರು ಬಂದಿಲ್ಲ ಅವ್ರ. ಬಂದಿಲ್ರಿ. ಈಗ ಬಾಳ ಸಲ ಆತ್ರಿ ಹೇಳಾಕ ಕುಂತ. ನೀರ್ ಹೋಗ್ತಾ ಇಲ್ರಿ. ಅಲ್ಲಿ ನೀರ್ ಒಟ್ಟು ಗಾಡಿಗೆ ಬಂದಿತ್ತೈತ್ರಿ. ನಾವು ಸುಮಾರಷ್ಟು ರೊಕ್ಕ ಖರ್ಚು ಮಾಡಿ ಮನಿ ಕಟ್ಕೊಂಡೇವ್ರಿ. ಈ ನಮ್ನಿ ನೀರ್ ಹೋಗ್ಲಿಕ್ಕಂದ್ರ ಮನಿ ಹಾಳಾದ್ರೆ ಯಾರು ಕೊಡ್ತಾರ್ರಿ ನಿಮ್ಗೆ? ಎಲ್ಲ ಮನಿ ಒಳಗ ಬರ್ತದವ್ರಿ. ಹಾವು ಗೀವು ಎಲ್ಲ, ಹಾವು ಚೋಳು ಎಲ್ಲ ಮನಿ ಒಳಗ ಬರ್ತದವ್ರಿ. ಕರೆಕ್ಟ್ ಆಗಿ ನೀವು ವರ್ಷಕ್ಕೊಮ್ಮೆ ಟ್ಯಾಕ್ಸ್ ಕಟ್ಟಾಕುಂತಿರಲ್ಲ ಮುನ್ಸಿಪಾಲಿಟಿಗೆ? ಕಟ್ಲಿದ್ರು ನಮ್ಗೆ ಇಟ್ಟಾರೇನ್ರಿ, ಇಲ್ಲಿ ಇಟ್ಕೊಂಡಾರೇನ್ರಿ ಅವ್ರು? ಆದ್ರೂ ರೋಡ್ ಮಾಡಿಲ್ಲ. ಮಾಡಿಲ್ರಿ. ಫುಲ್ ಈ ನೀರು ಓಟ ನಿಲ್ತೈತ್ರಿ ರೋಡಿನ ಫುಲ್. ಆಟಾಡಕ್ಕೂ ಬರಂಗಿಲ್ರಿ. ಈಗ ನಿಂತದಲ್ರಿ ರೋಡ್? ಈ ರೋಡ್ ಮ್ಯಾಗ ನೀರ್ ನಿಂತಿದ್ದ ಇದ ಪರಿಸ್ಥಿತಿ. ಗಟಾರ ಅಂತ ಏನ್ ನೋಡಂಗಿಲ್ಲ. ಬಿಟ್ಟವ ಗಟರ ಇಲ್ಲ.
ಐತಲ್ರಿ ಗಟ್ರಲ್ಲಿ ಸ್ವಲ್ಪ ಕಾಣಾಕುಂತೈತಿ ಗಟ್ರ ಇದೇ ಸ್ವಲ್ಪ ಕಾಣಾಕುಂತೈತಿ ಮುಂದೆ ಇಲ್ಲ ಗಟ್ರ ಎಲ್ಲ ಹುಲ್ಲ ಕಸ ತುಂಬಿಟ್ಟೈತಿ. ಪುರಸಭೆ ವ್ಯಾಪ್ತಿಯಲ್ಲಿ ಬರೋದು ಒಂದೇ ವಾರ್ಡ್ ನಂಬರ್ 1 ಕರ್ನಾಟಕ ಗೃಹ ಮಂಡಳಿ ಸಾಯಿನಗರ ಹಳವಳ್ಳಿ ರಾಜು ಇಲ್ಲ ಅವ್ರ ಮೆಸೇಜ್ ಅದಾರ. ಅವ್ರು ಬರಂಗಿಲ್ರಿ ವಾರ್ಡ್ಗೆ, ಏನು ಕೇಳಂಗಿಲ್ಲ. ಹಾಂ ಹಾಂ ಅವ್ರ ಮುಖಾನ ನೋಡಿಲ್ರಿ, ಮತ್ತೆ ಹೆಂಗೆ ಓಟ್ ಹೆಂಗೆ ಹಾಕಿರಿ ನೀವು? ಹಾಂ ಆರ್ಸ್ ಬಂದಿದ್ಮ್ಯಾಗ ರೋಡ್ ಗಟಾರ ಯಾವುದು ಮೂಲಭೂತ ಸೌಕರ್ಯ ಬಗ್ಗೆ ಏನು ಮಾತಾಡಂಗಿಲ್ಲ, ಬರಂಗಿಲ್ಲ, ನೋಡಂಗೂ ಇಲ್ಲ. ನಿಮ್ಮ ಹೆಸರು ಎಲ್ಲುಬಾಯಿ. ಧೈರ್ಯದಿಂದ ದಿಟ್ಟವಾಗಿ ನಮ್ಮ ಸುದ್ದಿ ನಿಮ್ಮ ನಂಬಿಕೆ. ವೀಕ್ಷಿಸಿ ಬಾಬಾ ಸಾಹೇಬ್ ನ್ಯೂಸ್.